ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಯಾವ ರೀತಿ ತುಂಬಾ ಸುಲಭವಾಗಿ ಲೋಗೋಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ. ಮೊದಲಿಗೆ ನಾನಿಲ್ಲಿ ಯೂನಿಟ್ಸ್ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ಮಿಲಿಮೀಟರ್ಸ್. ನಂತರ ಒಂದು ಎಲಿಪ್ಸ್ ಟೂಲ್ ಅನ್ನ ತಗೊಂಡು ಒಂದು ಸರ್ಕಲ್ ಅನ್ನ ಡ್ರಾ ಮಾಡೋಣ. ಕೀಬೋರ್ಡ್ ಇಂದ ನಾವು ಶಿಫ್ಟ್ ಮತ್ತೆ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು. ನಂತರ ಲಾಕ್ ಓಪನ್, ಸರ್ಕಲ್ ಸೈಜ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ 100 ಈ ರೀತಿಯಾಗಿ. ನಂತರ ಝೂಮ್ ಲಾಕ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಇನ್ನೊಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನಂತರ ರೈಟ್ ಕ್ಲಿಕ್. ಈ ವ್ಯಾಲ್ಯೂ ಸಹ ನಾವಿಲ್ಲಿ ಚೇಂಜ್ ಮಾಡಬೇಕು 65 ಈ ರೀತಿಯಾಗಿ. ನಾವಿಲ್ಲಿ ಎರಡು ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ನಂತರ ಕೀಬೋರ್ಡ್ ಅಲ್ಲಿ ನಾವು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಸರ್ಕಲ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಆಪ್ಷನ್ ಇದೆ ಟ್ರಿಮ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪಿಕ್ ಟೂಲ್, ಈ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡಿಲೀಟ್ ಈ ರೀತಿಯಾಗಿ. ನೀವು ಬೇಕಾದ್ರೆ ಇಲ್ಲಿ ಸರ್ಕಲ್ ಲೈನ್ ಥಿಕ್ನೆಸ್ ಅನ್ನ ಚೇಂಜ್ ಮಾಡಬಹುದು. ನಂತರ 2 ಪಾಯಿಂಟ್ ಲೈನ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ನಂತರ 25 ಲೈನ್ ಲೆಂತ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಪಿಕ್ ಟೂಲ್, ಝೂಮ್ ಮಾಡ್ತಾ ಇದ್ದೀನಿ. ಈ ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಈ ಲೈನ್ ಅನ್ನ ತಗೊಂಡ್ ಬರ್ಬೇಕಾಗುತ್ತೆ. ಈ ರೀತಿಯಾಗಿ ನೀವೀಗ ನೋಡ್ತಾ ಇರಬಹುದು. ನೀವು ಬೇಕಾದ್ರೆ ರೆಫರೆನ್ಸ್ ಲೈನ್ ಸಹ ಇಲ್ಲಿ ಯೂಸ್ ಮಾಡಬಹುದು. ನಂತರ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಕ್ಲಿಕ್ ಮಾಡೋಣ. ನಂತರ ಈ ಸೆಂಟರ್ ಪಾಯಿಂಟ್ ನ ಇಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವಿಲ್ಲಿ ಈ ಸರ್ಕಲ್ ಅನ್ನ ಡೂಪ್ಲಿಕೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಆಲ್ಟ್ ಪ್ಲಸ್ F8 ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಕೀಬೋರ್ಡ್ ಇಂದ. ಆಲ್ಟ್ ಪ್ಲಸ್ F8 ಇಲ್ಲಿ ನಮ್ಗೆ ಆಪ್ಷನ್ ಬರುತ್ತೆ ಟ್ರಾನ್ಸ್ಫಾರ್ಮ್. ಪಿಕ್ ಟೂಲ್ ಅನ್ನ ತಗೋಬೇಕು. ನಂತರ ಈ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಂಗಲ್ 120 ಡಿಗ್ರಿ ಆಂಗಲ್ ಅನ್ನ ಕೊಡಬೇಕು. ನಂತರ ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ನಿಮ್ಗೆ, ನಾನಿಲ್ಲಿ 2 ಕಾಪಿ ತಗೊಳ್ತಾ ಇದ್ದೀನಿ. ನಂತರ ಅಪ್ಲೈ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಸರ್ಕಲ್ ಡೂಪ್ಲಿಕೇಟ್ ಆಗಿದೆ. ನಂತರ ಮಿನಿಮೈಸ್, ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ G ಫಾರ್ ಗ್ರೂಪ್. ಅಥವಾ ನೀವು ಮೌಸ್ ಇಂದ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಗ್ರೂಪ್ ಅನ್ನ ಮಾಡಬಹುದು. ನಂತರ ನಾವು ಈ ಸರ್ಕಲ್ಗೆ ಕಲರ್ ಅನ್ನ ಫಿಲ್ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ಮಾರ್ಟ್ ಫಿಲ್. ನಿಮಗೆ ಯಾವ ಕಲರ್ ಬೇಕು ನೀವು ಆ ಕಲರ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ನಂತರ ನಾವು ಮೌಸ್ ಇಂದ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕಲರ್ ಫಿಲ್ ಮಾಡಿರುವಂತಹ ಸರ್ಕಲ್ ಅನ್ನ. ನಂತರ ಇಲ್ಲಿ ಆಪ್ಷನ್ ಇದೆ ವೆಲ್ಡ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ. ನಂತರ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ಸೆಂಟರ್ ಪಾಯಿಂಟ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಪಿಕ್ ಟೂಲ್, ಈ ಸರ್ಕಲ್ ಗಳನ್ನ ನಾವೀಗ ಡಿಲೀಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನೀವೀಗ ನೋಡ್ತಾ ಇರಬಹುದು ನಮ್ಮ ಸರ್ಕಲ್ ಯಾವ ರೀತಿ ಕಟ್ ಆಗಿದೆ ಅಂತ. ನಂತರ ನಾವಿಲ್ಲಿ ಲೈನ್ ಕಲರ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಡಿಲೀಟ್ ಮಾಡೋಣ ಇಲ್ಲಿಂದ. ಈ ರೀತಿಯಾಗಿ ಸೆಟ್ ಔಟ್ಲೈನ್ ಕಲರ್ ಡಿಲೀಟ್ ಮಾಡಿದೀವಿ ನಾವೀಗ ಕಲರ್ ಅನ್ನ. ನಂತರ ನಾವೀಗ ಈ ಸರ್ಕಲ್ಗೆ ಗ್ರೇಡಿಯಂಟ್ ಕಲರ್ಸ್ ಅನ್ನ ಫಿಲ್ ಮಾಡಬೇಕು. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಂಟರಾಕ್ಟಿವ್ ಫಿಲ್ ಟೂಲ್ ಅನ್ನ ತಗೋಬೇಕು. ನಂತರ ಫೌಂಟೇನ್ ಫಿಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಸೆಕೆಂಡ್ ಆಬ್ಜೆಕ್ಟ್ ಅನ್ನ ತಗೊಳ್ಳೋಣ. ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಪೀಟೆಡ್ ಅಂಡ್ ಮಿರರ್ ಕಲರ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವು ಈ ಶೇಪ್ಗೆ 2 ಕಲರ್ ಅನ್ನ ಕೊಡಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೀವು ತಗೋಬೇಕಾಗುತ್ತೆ.
ಕಲರ್ ಐಡ್ರಾಪರ್ ಟೂಲ್, ಈ ಟೂಲ್ ಅನ್ನ ತಗೊಳ್ಳೋಣ. ನಂತರ ಈ ಕಲರ್ಗೆ ನೀವು ಯಾವ ಕಲರ್ ಅನ್ನ ಮಿಕ್ಸಿಂಗ್ ಮಾಡಬೇಕು, ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅನ್ನ ನೀವಿಲ್ಲಿ ತಗೋಬಹುದು. ನಾನಿಲ್ಲಿ ಈ ರೀತಿಯಾಗಿ ನಿಮಗೆ ಯಾವ ಕಲರ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಕ್ಲೋಸ್. ನಂತರ ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಸಹ ನಾವು ಒಂದು ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್, ನಂತರ ಕ್ಲೋಸ್. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಮಿಕ್ಸ್ ಆಗಿದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ನಂತರ ನಾವು ಈ ಕಲರ್ ಅನ್ನ ರೊಟೇಟ್ ಮಾಡಬೇಕು. ಯಾವ ರೀತಿಯಾಗಿ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿ ರೊಟೇಟ್. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಶೇಪ್ ಯಾವ ರೀತಿ ಬರ್ತಾ ಇದೆ ಅಂತ. ಈ ರೀತಿಯಾಗಿ ನೀವು ರೊಟೇಟ್ ಮಾಡಬೇಕು, ಆಗ ಕಲರ್ ಇಲ್ಲಿ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ನೀವು ಒಂದು ಸರ್ಕಲ್ಗೆ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಪಿಕ್ ಟೂಲ್, ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕಲರ್ ಫಿಲ್ ಆಗಿದೆ ಅಂತ. ನಂತರ ಈ ಸರ್ಕಲ್ ಅನ್ನ ನಾವೀಗ ಡೂಪ್ಲಿಕೇಟ್ ಮಾಡಬೇಕು. ನಂತರ ನಾವಿಲ್ಲಿ ಟ್ರಾನ್ಸ್ಫಾರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಆಲ್ಟ್ F8. ನಂತರ ಈ ಪಿಕ್ಚರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 120 ಡಿಗ್ರಿ ಆಂಗಲ್ ಮತ್ತು 2 ಕಾಪಿ ನನಗಿಲ್ಲಿ ಬೇಕಾಗಿದೆ. ನಂತರ ಅಪ್ಲೈ. ಈ ರೀತಿಯಾಗಿ ನಂತರ ಈ ಕಲರ್ಸ್ ಅನ್ನ ನಾವೀಗ ಚೇಂಜ್ ಮಾಡಬೇಕು. ಈ ಸರ್ಕಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಂಟರಾಕ್ಟಿವ್ ಫಿಲ್ ಟೂಲ್, ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ಕಲರ್ ಬೇಕು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ನಂತರ ಕ್ಲೋಸ್. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಕಲರ್. ಈ ರೀತಿಯಾಗಿ ನಿಮಗೆ ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಲೋಸ್, ನಂತರ ರೊಟೇಟ್. ಈ ರೀತಿಯಾಗಿ ಈಗ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಬಂದಿದೆ ಅಂತ. ನಂತರ ಪಿಕ್ ಟೂಲ್, ಸೆಲೆಕ್ಟ್, ಇಂಟರಾಕ್ಟಿವ್ ಫಿಲ್ ಟೂಲ್. ನಂತರ ಈ ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡೋಣ. ನಿಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಕ್ಲೋಸ್, ನಂತರ ಸೆಲೆಕ್ಟ್ ಕಲರ್, ನಂತರ ಕ್ಲೋಸ್, ನಂತರ ರೊಟೇಟ್. ಈ ರೀತಿಯಾಗಿ ಈಗ ನೀವು ನೋಡ್ತಾ ಇರ್ಬೋದು ಸರ್ಕಲ್ಗಳು ಯಾವ ರೀತಿ ಬಂದಿದೆ ಅಂತ. ನಿಮಗೆ ಯಾವ ಕಲರ್ ಬೇಕು ನೀವು ಈ ರೀತಿಯಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ತುಂಬಾ ಸುಲಭವಾಗಿ ಯಾವುದೇ ಲೋಗೋನ ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು.